ಮಾರ್ನಿಂಗು ಇವಾಗ ಬೆಳಗಿನ ಜಾವ 5:50 ಏನೋ ಆಗಿದೆ ನೋಡಿ. ಬೆಳಗಿನ ಜಾವ ಅಂದರೆ ಒಂದು 3-4 ಗಂಟೆ ಟೈಮಲ್ಲೆಲ್ಲ ಮಳೆ ಶುರುವಾಗಿರಬೇಕು. ತುಂಬಾ ಒಳ್ಳೆ ಮಳೆ ಆಗ್ತಾಯಿದೆ. ಇವಾಗ ಗುಡುಗಿದೆ ಸ್ವಲ್ಪ, ಬಟ್ ಈಗೊಂದು ಸ್ವಲ್ಪ ಮಳೆ ಸೋನೆ ಮನೆ ಥರ ಉಯ್ತಾ ಇದೆ. ಆವಾಗಲೇ ತುಂಬ ಜೋರಾಗಿ ಬರ್ತಾಯಿತ್ತು. ಒಟ್ಟಿನಲ್ಲಿ ಭೂಮಿ ತಂಪಾಯ್ತಲ್ಲ ಅನ್ನೋದೇ ಖುಷಿ. ನೋಡಿ ಸೋನೆ ಮಳೆ ಬರ್ತಾ ಇದೆ. ಅದರಲ್ಲೇ ನೆನ್ಕೊಂಡು ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ ಕರ ಬಿಡ್ತಾ ಇದ್ದಾರೆ. ಎಷ್ಟಿದೆ? 45 ಇಂಚು. 45 ಬರ್ತತ್ತು ತಗೊಂಡ್ಬಿಟ್ರೆ ಬರ್ತಿತ್ತು. ಇದು ಈ ವರ್ಷದ ಕಡಕ್ನಾಥ್ ಕೋಳಿ ಮರಿಗಳ ಮೊದಲ ಮೊಟ್ಟೆ ಇವತ್ತು ಸಿಕ್ಕಿದೆ. ಇನ್ಮೇಲೆ ಇರ್ತವೆ ಅನಿಸುತ್ತೆ. ತುಂಬ ದಿನದಿಂದ ಫುಡ್ಡೆಲ್ಲ ಹಾಕಿ ನಿಗ ಮಾಡಿದ್ದೆ. ಫೈನಲಿ ಮೊಟ್ಟೆ ಶುರುವಾಗಿದೆ. ಖುಷಿ ಆಯಿತು ನೋಡಿ. ಮನೆಗೆ ತೆಗೆದುಕೊಂಡು ಹೋಗಬೇಕು. ಕೋಳಿ 2 ದಿನ ಮೊಟ್ಟೆ ಇಡ್ತು, ಆಮೇಲೆ ಇಡೋದನ್ನು ನಿಲ್ಲಿಸ್ಬಿಡ್ತು. ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಟಾಯ್ಲೆಟ್ಗೆ ಫಿಟ್ಕೊಂಡು ಈ ರೀತಿ ಎಲ್ಲ ಕ್ಲೀನ್ ಆಯಿತು. ಈ ಕಡೆನೂ ಎಲ್ಲ ಕೆಲಸ ನಡೀತಾ ಇದೆ ಇವತ್ತು. ಈ ರೂಮ್ಸ್ ಎಲ್ಲ ಗಿಲವ್ ಮಾಡಿಸ್ತಿದ್ವಲ್ಲ, ಗೋಡೆ ಕೆಲಸ ಎಲ್ಲ ಮುಗೀತು. ಸೊ ಫೈನಲ್ ಆಗಿ ನೆಲದ ಕೆಲಸವನ್ನ ಮಾಡ್ಕೊಂತಿದ್ದಾರೆ, ನೀವು ನೋಡ್ತಿರ್ಬಹುದು. ಸೊ ಗಾರೆ ನೆಲವನ್ನೇ ನಾವು ಮಾಡಿಸ್ತಾ ಇದ್ದೀವಿ. ನಿಮ್ ಕಡೆಗೆ ವಜ್ಜ ಬೀಳೋದು ವಸಿಮ. ವಶಿಮ್ ಅವರು ಕೆಳಗೆ ಇಳಿಯಕತ್ತಿದ್ದಾರೆ. ಬಿಜಾಪುರಕ್ಕೆ ಏನ್ ಹಾಕ್ಲೇ ಒಟ್ಟು ಇದು ಇರ್ಲಿಲ್ಲ. ದೇವ್ರ ತಡ್ರಿ ತಳ ಬಿಡ, ನೀ ಮ್ಯಾಗಿಡಿ ತಳ ಬಿಡ ಅಷ್ಟೇ ತಡ್ರಿ ಅಷ್ಟೇ ಸಾಬೆ ಬರ್ರಿ ಎತ್ರಿ ಹಂಗ ಅನಾಮಂತ ಎತ್ರಿ ಬೀಚ್ ಮಾಡ್ಬಿಟ್ಟು ಊಟ 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 ಗಾಡಿ ಹೋಗ್ಯಾವಲ್ಲಿ ನೀವು ಎತ್ರಿ. ಇವೆಲ್ಲ 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 ಅಟ್ಟಾವ. ನೀವು ನಾಳೆ ಬರ್ಕೊಂಡು ಬಂದಾವ ಹಾಕ್ತೀವಿ. ಯಾಕೈತಿ ಚೂರಿ ಐತಿ ನೀವು ಸೀದಾ ಸೀದಾ ಬಾ. ನೀನ್ ಚೂರಿ ಹತ್ತಾವ ಸಾಕು. ಎತ್ತು ಹೇಳ್ತಾ ಇಲ್ವಾ? ಅಯ್ಯೋ ಮಾಡ್ತಾಣಿದ್ ಮೇಲ್ಕಡೆ ಎತ್ಕಡೆ ಸುಮ್ಮನೆ ಎತ್ತಕ್ ಹೋದ್ರೆ ಜರ್ಕತೆ. ತೂ ಪಕಡ್ರಿ ಅವ ಚೂಡ್ರಿ ವಿಷಯ ಬೈಟ್ಯಾವ. ಇಲ್ಲೇ ಇಲ್ಲ ನೀವು ಇಬ್ರು ಹತ್ರಿ. ಅಷ್ಟರಿ ಚೂರಿ ಹತ್ತು ಲಕ್ಷ್ಮಣಿ ಈ ಕಡೆ ಕಾಲ್ ಜಾರುತ್ತೆ ಲಕ್ಷ್ಮಣ. ಅದು ಭಾಳ ಐತೆ ಎತ್ತು ಅಣ್ಣ. ಟೋಟಲ್ 5 ರಿಂಗ್ ಇಳಿಸಿದ್ದಾರೆ. ವಸೀಮ್ ಅವರು ಬಹಳ ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ದಾರೆ ಗುಂಡಿಯ ಒಳಗಡೆ. ಇವಾಗ ಮೇಲೆ ಬರಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಸುಮ್ಮನೆ ಮಾಡಲ್ಲ ಅಂತಾವ ನಜರ್ ಆಗುತ್ತಂತ ಇವನಿಗೆ.
ನೋಡು ಮುದ್ದೆ ಇಟ್ಟು ಗಂಜಿ ಎಲ್ಲ ಕುಡಿಯಕತ್ತಾರ. ಸರಿಯಾಗಿ ಉಣ್ಣಂತ ಅವ್ರ ಭಾಷೆಗ ಬಯಕತ್ತಾರ ಅವರು. ಹಿಂಗ ಇದು ರಾಗಿ ಗಂಜಿ ತರ ಆಗಿದೆ, ಮಜ್ಜಿಗೆ ಇಟ್ಟು ಉತ್ತರ ಕರ್ನಾಟಕದವರಿಗೆ ಊಟ. ಇವರು ಮುದ್ದೆ ಉಂಡಾರ, ಜಗ್ದು ತಿಂದಾರ. ಒಂದು ರೊಟ್ಟಿ ಇತ್ತು ಹಾಕಿದ್ದೆ ತಿಂತಾವ. ಫ್ಲೋರಿಂಗ್ ಎಲ್ಲ ಮಾಡಿದ್ದಾರೆ, ರೆಡ್ ಹಾಕ್ಸಿಟ್ಟು ತಂದು ಕೊಟ್ಟಿದ್ವಿ. ಸೊ ನೆಲ ಎಲ್ಲ ಈ ರೀತಿ ಕೆಂಪಗಾಗಿದೆ. ವಶೀಮ್ ಅವರು ಮಾಡಿರೋದು ನೋಡಿ. ಇದು ಒಳ್ಳೆ ಕಲರ್ ಬಂದಿದೆ, ರೆಡ್ ಕಲರೇ ಬೇಕು ಅಂದ್ಬಿಟ್ಟು ತರಿಸಿ ಹಾಕ್ಸಿರೋದು. ಇದ್ರೆ ಚಲೋ ಕಾಣುತ್ತೆ ಸ್ವಲ್ಪ ಅಂತ. ಹಿಂದೆ ಎಲ್ಲ ಹಿಂಗೆ ರೆಡ್ ಆಕ್ಸಿಡ್ ನೆಲಗಳಲ್ವಾ ಇರ್ತಿದ್ದು. ಸೊ ಹಾಗಾಗಿ ಈ ರೀತಿ ತಯಾರು ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಸರುತ್ತಾರೆ, ಆಮೇಲೆ ಕಲರ್ ಬರುತ್ತವೆ. ಸ್ಪ್ರೆಡ್ ಮಾಡಿಬಿಡ್ತಾರೆ. ಪೂರ ಹೀಗೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಆಚೆ. ಇನ್ನೂ ಒಂದು ಕೋಟ್ ಉಚ್ತೀರಾ ಡ್ರೈ ಆದ್ಮೇಲೆ? ಸುತ್ತ ಈ ರೀತಿ ಮಣ್ಣನ್ನು ಹಾಕಿ ಟೈಟ್ ಮಾಡಿದ್ದಾರೆ. ಮಣ್ಣೆಲ್ಲ ಟೈಟಾಗಿ ಕುತ್ಕೊಳ್ಳಿ ಅಂತ ನೀರು ಹಾಕ್ತಿದ್ದಾರೆ. ತಿಂಗಳಲ್ಲಿ ಸ್ವಲ್ಪ ಹೋಗ್ತಿದೆ, ಪಕ್ಕ ಎಲ್ಲ ಓದ್ತಿತ್ತಲ್ಲ ಅದೆಲ್ಲ ಸಿಲಟ್ ಹಾಕೊಂಡು ಈ ಥರ ಹಾಕ್ತಾ ಇದೆ. ಇದು ಈ ರೀತಿ ಕಳೆ ಎಲ್ಲ ಹಾಗೆ ಇತ್ತು. ನಾನೊಂದು ಮೊನ್ನೆ 1.5 ಸಾಲ ತೆಗೆದಿದ್ದೆ. ಈಗ ಒಂದು ಸ್ವಲ್ಪ ತೆಗಿತಾ ಇದ್ವಿ. ಕುಡ್ಲಿದೆ ನೋಡಿ, 2 ಕುಡ್ಲೆಲ್ಲ ಹಾಕಿ ಎತ್ಕೊಂಡು ತಗೊಬಂದು ಸುರಿಬೇಕು. ನಮ್ಮ ರಾಜಣ್ಣ ಎತ್ಕೊಂಡು ಹೋಗಿ ಸುರಿತಾ ಇದ್ದಾರೆ. ಆ ಕಡೆ ತೆಗೆದುಕೊಂಡು ಹೋಗ್ತಿದ್ದಾರೆ. ನಾನು ತುಂಬ್ತಾ ಇದ್ದೀನಿ, ಇವಾಗ ಇಲ್ಲಿ ತುಂಬಬೇಕು. ಸುಸ್ತಾಗ್ತಾಯಿದೆ. ಸುಮಾರು ಒಂದು 3 ಸಾಲು ಕಳೆನ ಬಾಚಾಕಿದ್ವಿ ಅಷ್ಟೇ. ಸುಸ್ತಾಗೋಯ್ತು. ಸೊ ಸಾಕು ಅಂದ್ಬಿಟ್ಟು ಬಂದೆ. ಇಲ್ಲಿ ನಮ್ಮ ಫ್ರೆಂಡನ್ನು ಮಾತಾಡಿಸ್ಕೊಂಡು ನಿಂತಿದ್ದೀನಿ ನೋಡಿ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅವರು ಕುರಿ ಮೇಯಿಸ್ಕೊಂಡು ಓತನ್ನು ಮೇಯಿಸ್ಕೊಂಡು ನಿಂತವ್ರೆ. ನಮ್ಮ ಮಂಜಣ್ಣ ಅವರು ಏನೋ ದಾರೆ ಒಯ್ತಿದ್ದಾರೆ. ಅದು ಏನು ಅಂತ ಕೇಳ್ಬೋದಾ ಮಂಜಣ್ಣ? ಏನು ಅಡಿಕೆ ಸಸಿಗಳಿಗೆ ಅವರೇ ಡಾಕ್ಟರ್ ಸಾಯಿಲ್ ಥರ ಮಾಡಿಬಿಟ್ಟು ಅವರೇ ಹಾಕ್ತಾ ಇದ್ದಾರೆ. ಜೀವಾಮೃತ ಅಂತ ಅವ್ರದ್ದೇ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಅವ್ರದ್ದೆಲ್ಲ ತೋಟ ಹೆಂಗೆ ಅಂತ ಅಂದರೆ ಫ್ರೆಂಡ್ಸ್, ಇದೆಲ್ಲ ಸಾವಯವ ಕೃಷಿ. ಅವರು ಏನು ಕಳೆನೂ ವೇಸ್ಟ್ ಮಾಡಲ್ಲ. ಕಳೆನೇ ತೆಗೆದುಬಿಟ್ಟು ಗೊಬ್ಬರ ಆಗಲಿ ಅಂದ್ಬಿಟ್ಟು ನೋಡಿ, ಎಲ್ಲ ಬೇರ್ಗಳಿಗೆಲ್ಲ ಸಪೋರ್ಟಿವ್ ಆಗಲಿ, ಒಳ್ಳೆ ಗೊಬ್ಬರ ಆಗಲಿ ಅಂದ್ಬಿಟ್ಟು ಅಲ್ಲೇ ಹಾಕಿದ್ದಾರೆ. ಅದು ಹಂಗೆ ಕೊಳ್ತು ಹಂಗೆ ಇದಾಗಬೇಕು. ಭೂಮಿ ತಾಯಿಗೆ ವಿಷ ಉಣ್ಸಲ್ಲ. ಹೌದಾ? ಯಾಕೆ ನಮ್ಮ ರೈತರು ಯಾವಾಗಲೂ ಸಾಲದಲ್ಲಿ ಇರ್ತಾರೆ, ಯಾಕೆ ಜಾಸ್ತಿ ಉದ್ಧಾರ ಆಗಲ್ಲ ಅಂದರೆ, ಭೂಮಿ ತಾಯಿಗೆ ನಾವು ವಿಷ ಹಾಕಿರೆ ಅವಳು ನಮ್ಗೆ ಇನ್ನೇನು ಕೊಡ್ತಾಳೆ? ಅನ್ನ ಕೊಡ್ತಾಳ? ಅದೇ. ಸೊ ಅದಕ್ಕೋಸ್ಕರ ವಿಷ ರಹಿತ ಕೃಷಿ ಮಾಡಿದರೆ ಅಟ್ಲೀಸ್ಟು ಇರೋವರೆಗಾರು ಒಂಚೂರು ಆರೋಗ್ಯವಾಗಿ ಇರ್ಬೋದು ಅಂತ ನಮ್ಮ ಪಾಲಿಸಿ. ಇರೋವರೆಗೂ ಒಂಚೂರು ಒಳ್ಳೆ ಆಹಾರ ತಿಂದು ಸಾಯೋಣ, ಅಟ್ಲೀಸ್ಟ್ ವಿಷ ತಿಂದು ಯಾಕೆ ಸಾಯೋದು ಅಂತ. ಬಿರಿಯಾನಿ ಇದೆ ಮಧ್ಯಾಹ್ನ ಊಟಕ್ಕೆ, ಪಾರ್ಸಲ್ಲು. ದೊನ್ನೆ ಬಿರಿಯಾನಿ ಹೋಟ್ಲಲ್ಲಿ ತಂದಿದ್ದು, ತಿನ್ಬೇಕಿವಾಗ. ನೋಡ್ತಾ ಇದ್ದೀನಿ ಟೇಸ್ಟು ಹೇಗಿದೆ ಅಂತ. ಮಟನ್ ಅಂತೂ ತುಂಬ ಚೆನ್ನಾಗಿ, ಮಟನ್ ಪೀಸಸ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ರೈಸು ಅಷ್ಟೇ ನೋಡ್ತಿರ್ಬೋದು, ಉದ್ದುದ್ರಾಗಿದೆ, ಚೆನ್ನಾಗಿದೆ ಟೇಸ್ಟ್. ಒಂದು ಅರ್ಧ ಪೀಸ್ ಮೊಟ್ಟೆನೂ ಸಹ ಕೊಟ್ಟಿದ್ದಾರೆ ಆ ಬಾಕ್ಸಲ್ಲಿ. ಪೀಸ್ ನೋಡಿ ಈ ಥರ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.